ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತಿನ ಕ್ವಶನ್ಗಳನ್ನು ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವುದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನು ಹೇಳಿದಾರೆ ಅಂತಂದ್ರೆ, ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಅಜಯ್ ಧರಮ್ ಸಿಂಗ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಆದರೆ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಬಹಳ ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ, ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ ನೀರು. ಅಲ್ಲಿ ಹರಿದು ಬಂದ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕು ಸುಮಾರು 90 ಹಳ್ಳಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಹ ಏನಾಗಿದೆ, ಅಲ್ಲಿ ಹೊನ್ನಾಳು, ಹೋತಿನ್ಮಡು, ರಾಂಪೂರು, ಬಿರಾಳ್ಕೆ, ಬಿರಾಳ್ಬಿ, ಮಲ್ಲಾಬಿ ಇನ್ನಿತರ ಹಳ್ಳಿಯಲ್ಲಿ ಎಲ್ಲ ಕಡೆ ರೈತರ ಒಂದು ಬೆಳೆ ನಾಶ ಆಗಿದೆ, ಮನೆಗಳು ಮುಳುಗಡೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹಾಗೂ ಕಂದಾಯ ಸಚಿವರು ಕಲಬುರಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಸ್ವಲ್ಪ ಒಂದು ಪರಿಹಾರವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಆದರೆ ಅದರ ಜೊತೆಯಾಗಿ ಸುಮಾರು ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೆಲಸವು ಹಿಂದಿನ ವರ್ಷನೇ ಆಗ್ಬೇಕಾಗಿತ್ತು. ಅದ ನಂತರ ಈ ಒಂದು 18/10/2025ರಲ್ಲಿ ಒಂದು RK ಜಯಗೋಪಾಲ್ ಅವರ ಒಂದು ಸದಸ್ಯರು ಅವರು ಕೂಡ ಒಂದು ಸಮಿತಿ ಪರಿವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೂಡ ನೀಡಿದ್ದಾರೆ. ಆದರೆ ಇದು ಕೆಲಸ ಬೇಗನೆ ಕೆಲಸ ಪ್ರಾರಂಭ ಆಗಬೇಕು ಸರ್, ಈ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಅಂತ ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು 18ರಲ್ಲಿ ಪ್ರಾರಂಭವಂತ ಸೇತುವೆ 3 ವರ್ಷಗಳಲ್ಲಿ ಇದು ಮುಗಿಬೇಕಾಗಿತ್ತು. ಆದರೆ ಬೇರೆ ಬೇರೆ ಕೋವಿಡ್ ಇರ್ಬೋದು, ಆಮೇಲೆ ಅವ್ರು ಹೇಳಿದಂಗೆ ಗರ್ಡರ್ ಕೊಚ್ಚಿಕೊಂಡಂಥ ವಿಷಯ ಇರ್ಬೋದು, ಮತ್ತು 19ರಲ್ಲಿ ಪ್ರವಾಹ ಬಂದ ಕಾರಣ ಇಲ್ಲಿವರೆಗೆ ಇದು ಬಂದಿದ್ದೆ. ಕಳೆದ ಡಿಸೆಂಬರ್ನಲ್ಲೇ ಮುಗಿಸಬೇಕಾಗಿತ್ತು, ಆದರೂ ಕೂಡ ಮತ್ತೆ 1 ವರ್ಷ ಡಿಲೇ ಆಗಿದೆ. ಅವರಿಗೆ ಅಂತಿಮವಾಗಿ ಬರುವ ಡಿಸೆಂಬರ್ 26ಕ್ಕೆ ಈ ಬ್ರಿಡ್ಜನ್ನು ನಾವು ಸಾರ್ವಜನಿಕವಾಗಿ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅವಶ್ಯ ಬಿದ್ದರೆ ನಾನೇ ಅಲ್ಲಿ ಬಂದ ಇದನ್ನು ಒಂದ್ಸಲ ವಿಸಿಟ್ ಮಾಡ್ತೀವಿ, ತಮ್ಮ ಜೊತೆ ಸಭೆ ಕೂಡ ಮಾಡ್ತೀವಿ ಸದಸ್ಯರಿಗೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2 ಬ್ರಿಡ್ಜ್ಗಳು ಅವರು ಕೂಡ ಮೊನ್ನೆ ಡಿಸೆಂಬರ್ 23ನೇ ತಾರೀಕಿಗೆ ಇರ್ತಕ್ಕಂಥ ನರಬೋಳಿ ಚಾಮನೂರು ಬ್ರಿಡ್ಜ್ ಹಾಗೂ ಹೊನ್ನಾಳು ತೆನ್ನೂರು ಬ್ರಿಡ್ಜ್ ಈ ವರ್ಷ 2 ಕೂಡ ಯಾವ ಕಾರಣಕ್ಕೂ ಪೂರ್ಣಗೊಂಡಬೇಕಂತ ಹೇಳಿದಾರಲ್ಲ, ಬಂದು ನೋಡಿ ಮಾಡಿಕೊಡ್ತೇನೆ ಅಂತ ಹೇಳಿ. ಖಂಡಿತವಾಗಿ ಅದನ್ನು ಕೂಡ ಇನ್ನೊಂದು ಹೇಳಿದ್ರಲ್ಲ, ಇನ್ನೊಂದು CRF ದಲ್ಲಿ ಅದು ಕೊಟ್ಟಿದ್ದೀವಿ ದುಡ್ಡು, ಅದನ್ನು ಕೂಡ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ, ಮುಂದೆ ಇರ್ತಕ್ಕಂಥ 6 ತಿಂಗಳಲ್ಲಿ
ಕಂಪ್ಲೀಟ್ ಆದ್ರೆ ತಮ್ಮ ಮುಖಾಂತರ ಅದು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಯಚಂದ್ರ ಟಿಬಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.